ಏನು ಲೋಪದೋಷ ಇದೆ, ಯಾವ ಪರ್ಮಿಷನ್ ಇದೆ, ಯಾವುದು ಇಲ್ಲ, ಅಷ್ಟೆಲ್ಲ ಹೇಳಿದಂಗೆ ಅಷ್ಟು ಸಾವಿರಾರು ಕೋಟಿ ಇದೆ ಅದರಲ್ಲಿ. ಇದೆಲ್ಲ ತನಿಖೆ ಮಾಡಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ಸೊ ತನಿಖೆ ಮಾಡಿ ಮುಂದಿನ ಸ್ಟೆಪ್ ತಗೋತಾರೆ. ಅದನ್ನು ಅದೇ ನೋಡ್ಬೇಕ್ರೆ ಇನ್ನು CID ಅವರು ತನಿಖೆ ಆದಾಗ ಅಲ್ಲಿ ಯಾರ ಹೆಸರಿದೆ, ಯಾರು ಅವ್ರಿಗೆ ದುಡ್ಡು ಇಟ್ಟಿದ್ದಾರೆ, ಆವಾಗ ಪ್ರಾರಂಭ ಆಗೋದ್ರಿ ಅದು. ಅಲ್ಲ ಇದ್ದೇ ಇದೆ ಅಂತ ಭಾಳಷ್ಟು ಇದೆ. ಮೋಸ ಮಾಡಲಿಕ್ಕೆ ಒಂದು ತಿಂಗಳಲ್ಲಿ ಡಬಲ್ ಕೊಡ್ತೀವಿ, ವರ್ಷದಲ್ಲಿ ಡಬಲ್ ಕೊಡ್ತೀವಿ ಅನ್ನೋ ಮಂದಿ ಇದ್ದಾರೆ. ಅಂತ ಗೊತ್ತಾದ ತಕ್ಷಣ ಪೊಲೀಸರಿಗೆ ಗಮನಕ್ಕೆ ತರಬೇಕು. ಸರ್, ಇದೊಂದು ರಾಜಕೀಯ ಪ್ರೇರಿತ ಅನ್ನುವಂಥದ್ದನ್ನು ಕೂಡ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಇಂಥ ಪ್ರಕರಣದಲ್ಲಿ ರಾಜಕೀಯ ಯಾರು ಮಾಡ್ತಾರೆ, ಯಾರು ಮಾಡೋರು ರಾಜಕೀಯ ಮಾಡೋರು? ಅದಕ್ಕೆ ಹೇಳಿಲ್ಲ, ಹೇಳೋರು ಅಂತ ಅವ್ರು ಹೇಳೋರು, ಅವ್ರಿಗೆ ನೋ ಲಿಮಿಟಾ. ಬೆಳಗಾವಿಯಲ್ಲಿ ಏನಾದರೂ ಕೂಡ ಅದಕ್ಕೊಂದು ರಾಜಕೀಯ ಅಂತ ಹೇಳಿಬಿಡ್ತಾರೆ. ಇಷ್ಟೆಲ್ಲ ದೊಡ್ಡ ಹಗರಣ ಆಗಿದೆ, ಅದ್ರಲ್ಲಿ ರಾಜಕೀಯ ಪ್ರಶ್ನೆ ಇರಲ್ಲ. ಹೌದು, ಅದರಿಂದನೇ ಇದಾಯ್ತು. ಅದು ಅವ್ನು ಮಾಡುವಂಥ ಭಾಷೆನ ರಾಜಕೀಯ ವ್ಯಕ್ತಿಗಳಿಗೆ ಥ್ರೆಟ್ ಕೊಡುವಂಥ ಮಾತಾಡೋದಂದ್ರೆ ಇದು ಉದ್ಭವ ಆಯಿತು. ಆಮ್ಯಾಗ ಅದು ಒಂದು ನೋಡ್ಲಿಕ್ಕೆ ಹೋಗಿ 2 ಸಿಕ್ತು, 2 ಹೋಗಿ 3 ಸಿಕ್ತು, ಹಂಗಾಯ್ತು ಅದಷ್ಟೇ. CID ಅವ್ರು ಮಾಡ್ತಾರೆ, ತನಿಖೆ ಮಾಡ್ತಾರೆ. ಇಲ್ಲ, ಈಗಂತ ಮಾಡಿದಾಗ ಅದು ಇಲ್ಲಿಗೆಲ್ಲ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಧಿಕಾರಿಗಳು. ಇನ್ನು ಮುಂದಿನೆಲ್ಲ CID ಅವ್ರಿಗೆ ಬಿಟ್ಟಾರ. CID ಅವರು ತನಿಖೆ ಮಾಡ್ರಿ. ಇಲ್ಲ ಇಲ್ಲ ಸಾಕಷ್ಟು ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಸುಮಾರನ್ನು ಒಳ್ಳೆ ರೀತಿ ಮಾಡಿದ್ದಾರೆ. ಇದು ಕೂಡ ನ್ಯಾಚುರಲಾಗಿ 5 ಕೋಟಿ ಅಭಾವ ಇರೋದ್ರಿಂದ ನ್ಯಾಚುರಲಾಗಿ ಇದು CID ಹೋಗಿ ಹೋಗ್ತದೆ. ಅವರೇ ಮಾಡಬೇಕು. 35,000 ಜನ ಅದರಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ದಿದೆ. ಇಲ್ಲ, ಪ್ರಾಥಮಿಕ ಅಂತ ಹೇಳಿದಾರೆ, ಗೊತ್ತಿಲ್ಲ ಎಷ್ಟಿದೆ ಎಕ್ಸಾಕ್ಟ್ಲಿ. ಅದೇ 1-2 ಸಲ ಹುಡುಕ್ಲಿಕ್ಕೆ ಆಗೋಲ್ಲ ಎಷ್ಟಿದಾರಂತ. ಸೊ ಅದು ಆಗಿದಂತೆ ನಿಜ, ಪ್ರಶ್ನೆ ಇಲ್ಲ. ಜಾಸ್ತಿ ಇಂಟ್ರೆಸ್ಟ್ ಕೊಡೋಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಇವ್ರು ಹೆಂಗೆ ಕೊಡ್ತಾ ಇದ್ದಾರೆ, ಇವೆಲ್ಲ ತನಿಖೆ ಆಗಬೇಕಲ್ಲ. 10 ಲಕ್ಷಕ್ಕೆ 3 ಲಕ್ಷ, 3,000, 4,000 ಪ್ರತಿ ತಿಂಗಳ ಕೊಡ್ತಾರೆ ಅಂತಾರೆ. ಇದನ್ನ ಚೆಕ್ ಮಾಡಬೇಕು.